ನೋಡಿ ಇಲ್ಲಿಂದ ಸೂರ್ಯನ ಕಿರಣ ಹೆಂಗೆ ಒಳ್ಳೆ ಮಿಂಚು ತರ ಬೀಳ್ತಾ ಇದೆ. ಫುಲ್ ಸೂರ್ಯನ ಕಿರಣದ ಮಿಂಚು. ನಮಸ್ಕಾರ ಎಲ್ರಿಗೂ, ನೀವೆಲ್ಲರಿಗೂ ಸಂಚಾರಿ ಕೇಶವನಿನ ಶುಭೋದಯ. ಇವತ್ತು ನಮ್ಮ ಮೇಘಾಲಯ ಜರ್ನಿಯ 2ನೇ ದಿನ. ಆ್ಯಕ್ಚುಲಿ ಮೊದಲನೇ ದಿನ ನಾವು ಬಂದು ಅಸ್ಸಾಂ ಬಂದು ಇಳಿದು ಅಲ್ಲಿಂದ ಈ ವಾರಿಚೋರ ಅಂತ ಒಂದು ಜಾಗಕ್ಕೆ ಬರ್ತಿದ್ದೋ. ಬಟ್ ಲಿಟ್ರಲಿ ನನಗೆ ಗೊತ್ತೇ ಇರಲಿಲ್ಲ ಇಲ್ಲಿ ಸಂಜೆ 4:15 ಕತ್ಲಾಗ್ಬಿಡುತ್ತೆ ಅಂತ. ಸೊ ತುಂಬಾ ಭಯಾನಕವಾಗಿತ್ತು ರಸ್ತೆ. ಸುಮಾರು 220 ಕಿಲೋಮೀಟ್ರ್ ಬರೋದಕ್ಕೆ 9 ಗಂಟೆ ತೊಗೊಂಡಿದ್ದೀವಿ. ಅದು ಯೋಚನೆ ಮಾಡಿ ಹೆಂಗಿತ್ತು ರಸ್ತೆ ಅಂತ. ಈಗ ನಾನೊಂದು ಸೂಪರ್ ಆಗಿರೋ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ, ತುಂಬಾ ಸೂಪರ್ ಆಗಿರೋವಂಥ ಜಾಗ. ಬನ್ನಿ ನೋಡೋಣ ಅದು ಯಾವುದು ಆ ಜಾಗ ಅಂತ. ಆ ಜಾಗಕ್ಕೆ ಹೋಗೋಕ್ಕೆ ಮುಂಚೆ ಬನ್ನಿ ಇಲ್ಲೇ ಸಿಕ್ಕುವಂಥ ಒಂದಷ್ಟು ಲೋಕಲ್ ತಿಂಡಿಗಳನ್ನ ತಿನ್ಕೊಂಡು ರೆಡಿ ಆಗೋಣ. ಅಂತಾರೆ ನಮ್ಮ ಕಡೆ ನಾವು ಚಪಾತಿ ಅಂತೀವಿ, ಅದಕ್ಕೆ ಆಲೂಗಡ್ಡೆ ಪಲ್ಯ. ಸೊ ಇಲ್ಲಿನ ನೋಡಿ ಇದೆ ನಾವು ಹೋಗ್ತಾ ಇರೋವಂಥ ಜೀಪು. ಅಲ್ಲಿಗೆ ನಮ್ಮ ಗಾಡಿಗಳು ಯಾವುದೂ ಅಲೌ ಮಾಡಲ್ಲ. ಮೋಸ್ಟ್ಲಿ ಲೋಕಲ್ ಅವರು ಅವ್ರಿಗೊಂದಷ್ಟು ಫಂಡ್ಸ್ಗೆ ಅಂತ ಮೇ ಬಿ ಇರಬಹುದೇನೋ ಗೊತ್ತಿಲ್ಲ. ಬಟ್ ಅಲ್ಲಿ ಒಂದು ಸ್ವಲ್ಪ 4x4 ಇಲ್ಲ 2x2 ಇರೋವಂಥ ಜೀಪ್ ಇದ್ದರೆ ಉತ್ತಮ. ಸೊ ಇಲ್ಲಿಂದ 14 ಕಿಲೋಮೀಟ್ರು ಹೋದರೆ ಒಂದು ಸೂಪರ್ ಆಗಿರೋವಂಥ ಜಾಗ ಕಾಣುತ್ತೆ. ಬನ್ನಿ ಹೋಗೋಣ, ಅದು ಯಾವುದು ಏನು ಅಂತ ತೋರಿಸ್ತೀನಿ ನಿಮಗೆ. ಅಂದರೆ ಅತಿ ಹೆಚ್ಚು ಆಸೆನ ಪಡ್ತಾ ಇದೀವಿ, ಅತಿ ಹೆಚ್ಚು ದುಡ್ಡಿನ ಹಿಂದೆ ಓಡ್ತಾ ಇದೀವಿ ನಾವುಗಳು. ಹೌದು, ನಮ್ಮ ಒಂದು ಸಮಾಜದಲ್ಲಿ ನಾವು ಒಂದು ಈಗ ಕರ್ನಾಟಕದಲ್ಲಿ ಇದೀವಿ, ಬೆಂಗಳೂರು, ಮೈಸೂರು, ಮಂಡ್ಯ ಈ ತರ ಪ್ರದೇಶದಲ್ಲಿ ಇದೀವಲ್ಲ, ಅವರೆಲ್ಲ ನಗರದಲ್ಲಿರೋರು ಅವರೆಲ್ಲ ಓಡ್ತಾ ಇರ್ತಾರೆ ದುಡ್ಡಿನಿಂದ. ದುಡ್ಡು ಬೇಕು, ದುಡ್ಡು ಮಾಡಬೇಕು ಅಂತ. ಇಲ್ಲಿರೋರಿಗೆ ಅವೆಲ್ಲ ಪರಿವೇ ಇಲ್ಲ. ಬರ್ತಾರ ಟೂರಿಸ್ಟ್ಗಳು, ಅವ್ರಿಗೇನೋ ಸ್ವಲ್ಪ ಬೇಸ್ ಆಗ್ತಾರೆ, ಅವ್ರು ಎಷ್ಟು ಕೊಡ್ತಾರೋ ಸ್ವಲ್ಪ ಫಿಕ್ಸ್ ಮಾಡಿರ್ತಾರೆ, ಅದೇ ಅವ್ರಿಗೆ ದುಡ್ಡು. ಅದಾದ ನಂತರ ಒಂದು ಸ್ವಲ್ಪ ಜಮೀನು ಇರುತ್ತೆ, ಗದ್ದೆ ಇರುತ್ತೆ, ತೋಟದಲ್ಲಿ ಏನೋ ಒಂದು ಬೆಳೀತಾರೆ, ಅಡಿಕೆನೋ ಗಿಡಕೆನೋ ಬೆಳ್ಕೊಂಡು ಆರಾಮಾಗಿರ್ತಾರೆ. ಅದು ಎಷ್ಟಕ್ಕೆ ಹೋಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಒಟ್ನಲ್ಲಿ ದುಡ್ಡು ಸಂಪಾದನೆ ಮಾಡಿ ಬದುಕ್ತಾರೆ. ಮತ್ತೆ ಹುಡುಗ ಹುಡುಗಿರು ಬೇಗ ಮದುವೆ ಆಗ್ತಾರೆ. ನಮ್ ಕಡೆ ನಿಂತಿರ್ತಾರೆ 35 ಆದ್ರೂ ಹುಡುಗಿರು, 45 ಆದ್ರೂ ಹುಡುಗರು ನಿಂತಿರ್ತಾರೆ, ಇನ್ನು ಜೀವನದಲ್ಲಿ ಸೆಟ್ಲ್ ಆಗಿಲ್ಲ ಅಂತ. ಇವರು ಸೆಟ್ಲ್ ಅಲ್ಲ, ಅದು ಪರಿವೇ ಇಲ್ಲ. ಇವ್ರಿಗೆ ಸೆಟ್ಲ್ ಆಗ್ಬೇಕು ಅನ್ನೋದು ಗೊತ್ತಿಲ್ಲ. ಒಟ್ನಲ್ಲಿ ಆಲ್ರೆಡಿ ಅವ್ರಿಗೆ ಮದುವೆ ಆಗಿದ್ಯಾ ಅಂತ ಅನ್ಬೇಕು, ಆ ತರ ಡೌಟ್ ಇರುತ್ತೆ. ಆಲ್ರೆಡಿ ಮಕ್ಳು ಇರ್ತಾರೆ ಇಬ್ರು. ಇವ್ರು ನೋಡಿ ನಮ್ಮವ್ರು ಕಲ್ತ್ಕೋಬೇಕು. ಖಂಡಿತ. ಅಂದ್ರೆ ಜೀವನದಲ್ಲಿ ಯಾವತ್ತೂ ಸೆಟ್ಲ್ ಆಗಕ್ ಆಗಲ್ಲ ಸರ್. ಸೆಟ್ಲ್ ಆಗಕ್ ಆಗಲ್ಲ. ಮತ್ತೆ ಜೀವನ ಹೆಂಗೆ ಪ್ರಕೃತಿ ಏನ್ ಹೇಳಿದೋ ಅದನ್ನ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅಂತ. ಪ್ರಕೃತಿ ಏನೋ ಒಂದ್ ಹೇಳಿರುತ್ತೆ, ಅದು ಪ್ರಾಣಿ ಗೊತ್ತು, ಮನುಷ್ಯನ್ ಗೊತ್ತಿರಲ್ಲ. ತಡೆ ಹಿಡಿದು ಬಿಡ್ತಾನೆ ಅವನು. ಆ ತಡೆ ಹಿಡಿಯೋದ್ರಿಂದನೇ ಅವೆಲ್ಲ ಆಗ್ತಿರೋದು ನಮ್ಮ ನಗರದಲ್ಲಿ. ಇಲ್ಲೇನು ತಡೆ ಹಿಡಿಯಲ್ಲ, ಇಲ್ಲೆಲ್ಲ ಕರೆಕ್ಟ್ ಆಗೇ ಇದೆ. ಪಾರ್ಕಿಂಗ್ ಏರಿಯಾ. ಸೊ ನಾವು ಹೋಗ್ತಾ ಇರೋ ಜಾಗ ಹೆಸರು ವಾರಿಚೋರ ಅಂತ. ಹೆಸರೇ ಒಂಥರ ಯುನಿಕ್ ಆಗಿದೆ. ಈ ನಡುವೆ ತುಂಬಾ ಫೇಮಸ್ ಆದಂಥ ಜಾಗ ಇದು ಒಂದು ಈ ಮೇಘಾಲಯದಲ್ಲಿ. ಬಟ್ ತುಂಬಾ ದೂರ ಅಂತ ಜನಗಳು ಬರೋದಿಲ್ಲ ಇಲ್ಲಿಗೆ. ಸೊ ಅದರಿಂದಾಗಿ ಅಷ್ಟೊಂದು ಜನ ಬರಲ್ಲ, ಯಾಕಂದರೆ ರೋಡು ತುಂಬಾ ಕಚ್ಚಡವಾಗಿದೆ ಬರೋದಕ್ಕೆ. ಸೊ ಒಂಚೂರು ಗಾಡಿ ಆದರೂ ಬ್ರೇಕ್ ಡೌನ್ ಆಯಿತು ಅಂದರು ನನಗೇನೋ ಡೌಟು ಇಲ್ಲಿ ಯಾರಾದರೂ ಬಂದು ನಿಮ್ಗೆ ಹೆಲ್ಪ್ ಮಾಡೋದು. ಸೊ ಆ ಪರಿಸ್ಥಿತಿ ಇರೋದ್ರಿಂದ ಜನ ಸ್ವಲ್ಪ ಭಯಪಡ್ತಾರೆ ಅಷ್ಟೇ ಬರೋದಕ್ಕೆ. ಬಟ್ ಸೂಪರ್ ಆಗಿದೆ ಜಾಗ. ಹಿಂಗೆ ಇಳಿದು ಟ್ರಕ್ ಮಾಡ್ಕೊಂಡು ಹೋಗ್ಬೇಕು. ಟೇಸ್ಟ್ ಸಕ್ಕತ್ತಾಯಿತು ಸ್ಟಾರ್ ಫ್ರೂಟ್ದು. ನಮ್ಮ ಕಡೆ ಬೆಳೀತಾರಲ್ಲ, ನಮ್ಮ ಅಣ್ಣ ಬೆಳೆದವನಲ್ಲ, ಇಷ್ಟು ಟೇಸ್ಟ್ ಬರಲ್ಲ. ಇಲ್ಲ, 2 ವೆರೈಟಿ ಐತೆ. ಒಂದು ಹುಳಿ, ಒಂದು ಸಿಹಿ. ಇದು ಸ್ವೀಟು. और कितना दूर है? 800 मीटर्स. अब तब से 1 किलोमीटर बोल के 200 मीटर ही तक चुका हम लोग. ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರೋದು ಚೆನ್ನಾಗಿದಲ್ಲ, ಒಳ್ಳೆ ಎಕ್ಸ್ಪೀರಿಯೆನ್ಸು. ತುಂಬ ದಿನ ಆಗೋಗಿತ್ತು ಈ ಥರ ಎಲ್ಲ ಟ್ರೆಕ್ಕಿಂಗ್ಗಳು ಮಾಡಿ. ಕೆಲಸದ ಒತ್ತಡ ಅದು ಇದರಲ್ಲೆಲ್ಲ ಸೊ ಮಾಡೋಕ್ಕಾಗಲಿಲ್ಲ. ಸೊ ಮತ್ತೆ ಒಂದಷ್ಟು ವರ್ಷಗಳ ನಂತರ ಸ್ಟಾರ್ಟ್ ಮಾಡಿದೆ. ಮ್ಯಾಮ್, beautiful place. You feel that whatever the efforts you put, it's worth? Most beautiful. Yeah, we are going to witness that. Thanks for giving your feedback. Ma'am, I really like your energy in this age. Powerful energy. Yeah. No, really, you have that vision, no? At least, because we are only struggling to get down. Huh? Hats off to you, sir. Taking care of madam with all her belongings. See you. Bye. Bye-bye. You are from? No. Calcutta. Oh, they are also from Calcutta. I think Calcutta is more
close to nature. Because a lot of people are coming from Kolkata. Since from yesterday, I met close to 3 to 4 people are from Kolkata. ನೋಡಿ ಹೆಂಗಿದೆ ಯಪ್ಪ, ಇಳಿಯೋದೇ ಕಷ್ಟ ಇದೆ. ಇಲ್ಲಿ ಯಾರಮ್ಮ ನೋಡಿ ಜಾರು ಬಿಡ್ತಾರೆ ಅಂತ ಈ ಜನದ್ದು ಟ್ಯಾಲೆಂಟ್ಗೆ ಮೆಚ್ಚಬೇಕು. 2 ಕಡ್ಡಿ ಹಾಕ್ಬಿಟ್ಟು ಇದೊಂಥರ ಗ್ರಿಪ್ ಥರ ಇಲ್ಲಿ ಅಂತ ನಿಲ್ಸಿದ್ದಾರೆ. ಸೂಪರ್, ಥ್ಯಾಂಕ್ಸ್ ಹೇಳಬೇಕು ಲೋಕಲ್ ಲೈಟ್ಸ್ಗೆ. ನಿಜವಾಗ ನಾವು ಕೊಡೋ 200 ರೂಪಾಯಿ ಇದಕ್ಕೆ ಇವ್ರು ಮಾಡಿರೋ ಕೆಲಸಕ್ಕೆ ಏನೇನೂ ಅಲ್ಲ. ನೋಡಿ ಎಷ್ಟು ಹೆಂಗಿದೆ ಇಳಿಯೋದು, ನೋಡೋಕೆ ಈಸಿ ಅನಿಸ್ತಾ ಇದೆ. ಒಂದೊಂದು ಸ್ಟೆಪ್ಪು ಹಿಡಿದಾಗ ನಿಮ್ಮ ಬಾಡಿ ವೆಯ್ಟ್ ಕಾಲ ಮೇಲೆ ಬೀಳುತ್ತಲ್ಲ, ಆಗ ಅನ್ಸುತ್ತೆ ಯಾಕಾದ್ರೂ ನಾವು ದಪ್ಪ ಅದು ಅಂತ. ನಾವು ರೀ, ನನಗೆ ನಿಮ್ಗಲ್ಲ ಸರ್, ನಿಮ್ಗೆ ಯಾರ ದಪ್ಪ ಅಂತಾರ, ನೀವು ಫುಲ್ ಸ್ಲಿಮ್ಮು. ಹಾಯ್, Tanishka. Wow. You know, in South India, there is a jewelry shop in name of Tanishka. Tanishka Jewelers. You are the owner of the jewelry shop? Yes. Yes? Oh, great. You are from, ma'am? Kolkata. Kolkata. It's surprising for me. You are the 5th person I'm meeting from Kolkata. Yes. Huh? I really don't know what is the connect between Meghalaya and Kolkata. You are the 5th person I'm meeting from Kolkata today. Thank you, ma'am. Welcome. ಸರ್, ಅವಾಗಿಂದ ನಾವು 300 ಮೀಟ್ರ್ ಬಂದಿಲ್ಲ. ಇಳಿತಾನೆ ಇದ್ವಿ. ಅಲ್ಲಿ ಮೇಲಿಂದ ಅಷ್ಟೇ ಕಾಣ್ತಾ ಇದೆ ಸರ್ ಅವಾಗಿಂದನು. ನೋಡಿ, ನೋಡಕ್ಕೆ ಇಷ್ಟು ಸಿಂಪಲ್ ಆಗಿದೆ. ಕಾಲಿಟ್ರೆ ಜರ್ಕ್ ಅಂತ ಜಾರುತ್ತೆ. ನಮ್ಮ ಅಂಬರೀಷ್ ಅಣ್ಣನ ಥರ ನಡಿಬೇಕು. ಅಂಬರೀಷ್ ಅಣ್ಣ ಡ್ಯಾನ್ಸ್ ಆಡ್ತಾರಲ್ಲ ಶಂಕರನಾಗ, ಆ ಥರ ನಡೆದ್ರೆ ಸೂಪರು. ನಾನು ಅಭಿಮಾನಿ, ಪ್ರೌಡ್ ಹೇಳ್ಕೊತೀನಿ. ಓಕೆ, ಅಂಬರೀಷ್ ಅಣ್ಣನ ಥರ ನಡೆದ್ರೆ ಸೂಪರ್, ಹಂಗೆ ಇಳಿಬೋದು. ದಯವಿಟ್ಟು ಯಾರು ತಪ್ಪು ತಿಳಿಬೇಡಿಯಪ್ಪ, ಅಂಬರೀಷ್ ಅಣ್ಣನ ಅಭಿಮಾನಿಗಳೆಲ್ಲ. ನಾನು ಅವರ ಕಟ್ಟ ಅಭಿಮಾನಿ. ನೋಡಿ, 100 ಮೀಟ್ರ್ ಅಂತ ಹೋಗ್ತಾನೆ ಇದೆ, ಇಳಿತಾನೆ ಇದೀವಿ. ಎಂಡೆ ಸಿಗ್ತಾ ಇಲ್ಲಪ್ಪ. ಇಷ್ಟೆಲ್ಲ ಟ್ರಕ್ ಮಾಡ್ಕೊಂಡು ಹೋದ್ರು ಜಾಗ ಹೇಗಿದೆ ಅಂತ ನೋಡೋಣ ಬನ್ನಿ, ವರ್ತಾ ಇಲ್ವಾ ಅಂತ. ಸೌಂಡ್ ಕೇಳಿಸ್ತಾ ಇದೆ 1 hour ಇಂದ, ಬಟ್ ಫಾಲ್ಸ್ ಕಾಣ್ತಾ ಇಲ್ಲ. ನಾವಿನ್ನೂ ಹೋಗ್ತಾನೆ ಇದೀವಿ, ಗೊತ್ತಾಗ್ತಾ ಇಲ್ಲ. ಹೌದು, ಸ್ಟೆಪ್ಪು ಸರ್ ಈ ಹಳೆ ನರಕದಲ್ಲಿ ಇಳಿಸ್ತಾ ಇದ್ರು ಗೊತ್ತಾ, ಕೆಳಗೆ ಪಾತಾಳಕ್ಕೆ ಬಿದ್ದೋಗ್ತೇವೆ ಅಂತ. ಆ ಥರ ಫೀಲ್ ಆಗ್ತಾ ಇದೆ. ನಮ್ಮ ಬಾಡಿ ವೆಯ್ಟು ಈ ಪ್ಲಾಂಕ್ ಮೇಲೆ ಬಿಡ್ತಿದ್ದಂಗೆ ಏನ್ ಸರ್, ಎಲ್ಲಿ ಒಂಥರ ಪಾತಾಳಕ್ಕೆ ಇಳಿತೀವಿ ಅಂತ ಅನಿಸ್ತಾ ಇದೆ. ಬಟ್ ಅಂದ್ರು ಈ ಜಾಗದಲ್ಲೆಲ್ಲ ಮಾಡಿದಾರಲ್ಲ ಸರ್ ಈ ಲೋಕಲ್ ಲೈಟ್ಸ್, ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಈ ತರ ಆಕ್ಟಿವ್ ಆಗಿ ಸರ್ ನನಗೇನು ಏಜ್ ಆಗಿದೆ ಸರ್, ಇನ್ನು 18 ಅಷ್ಟೇ. ಈ ತರ ಅದೊಂದು ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ, ಇಳಿಸ್ಬಿಡ್ತೀವಿ ಸದ್ಯದಲ್ಲೇ. ಈ ತರ ಫಂಡ್ ಇಟ್ಕೊಂಡು ಈ ಫಂಡ್ ಹಿಡ್ಕೊಂಡು ಇಳಿತಾ ಇರೋದಕ್ಕೆ ಬಹಳ ಖುಷಿ ಆಗ್ತದೆ. ಸರ್ ನಾನು ಒಬ್ಬ ಕೃಷಿಕ ಸರ್. ಗದ್ದೆಯಲ್ಲಿ ಕೆಲಸ ಬೇರೆ ಮಾಡ್ತೀವಿ. ವಾರಕ್ಕೊಂದ್ಸತಿ ವೀಕ್ಲಿನ ಒಂದಿನ ಅಲ್ಲ, ವಾರಕ್ಕೊಂದಿನ 2 ದಿನ ಆದ್ರೆ ಅರ್ಧ ದಿನ, ಅದು ಒಂದೇ ದಿನ ಲೆಕ್ಕ. ಕರೆಕ್ಟ್ ಆಗಿ ವಾರಕ್ಕೊಂದು 4 ದಿನ ಕೆಲಸ ಮಾಡಿ ಇಳಿಸ್ಬೇಕು ಸರ್, ಖಂಡಿತ. ಈ ಕಟ್ಔಟ್ ಇದೆಲ್ಲ ಕಡಿಮೆ ಆಗುತ್ತೆ. ಇಲ್ಲ, ಈ ಸತಿ ಪ್ರಾಮಿಸ್ ಮಾಡಿದ್ದೀನಿ. ಓಕೆ, ಹತ್ಲಿಕ್ಕೆ ಹೋಗುವಾಗ ನಿಮ್ಗೆ ಗೊತ್ತಾಗುತ್ತೆ ಇದ್ರ ಕಷ್ಟ ಏನು, ಇದ್ರ ಭಾರ ಏನು ಅಂದ್ಬಿಟ್ಟು. ಖಂಡಿತ. ಅಲ್ಲ, ಇಳಿಬೇಕಾದ್ರೂ ಗೊತ್ತಾಗ್ತಾ ಇದೆ ಸರ್ ನೀಗೆಲ್ಲ. ಇಲ್ಲ ಹತ್ತುವಾಗ ಇನ್ನು ಬಟ್ ಫಿಸಿಕಲಿ ತುಂಬಾ ಚಾಲೆಂಜ್ ಇದೆ, ಬಟ್ ಅಷ್ಟೇ ಎಕ್ಸೈಟಿಂಗ್ ಆಗಿದೆ. ಸೂಪರ್ ವ್ಯೂ ಮಾತ್ರ, ವ್ಯೂ ಮಾತ್ರ ಸೂಪರ್ ಆಗಿದೆ. ಹೋಗ್ತಾ ಇದ್ದಷ್ಟು ಪ್ರಕೃತಿ ನಮ್ಮನ್ನ ಕರಿತಾನೇ ಇರುತ್ತೆ. ನೋಡಿ ಹೆಂಗಿದೆ ಮೆಟ್ಲು, ಇನ್ನು ಕೆಳಗೆ ಅಲ್ಟಿಮೇಟ್. ಬನ್ನಿ ಹೋಗೋಣ. ಆ ಮೆಟ್ಲುಗಳನ್ನು ಇಳ್ಕೊಂಡು ಬಂದ್ರೆ ಈಗ ಅದೇ ಫುಲ್ ಜಾರುತ್ತೆ, ಹುಷಾರಾಗಿ ಇಳಿಬೇಕು. ಇಳಿದ್ರೆ ಇಲ್ಲಿದೆ ಸ್ವರ್ಗ. ಸೂಪರ್ ಆಗಿದೆ. ಈ ನದಿ ನಿಮ್ಗೊಂದು ಸೂಪರ್ ಆಗಿರೋ ಒಂದು ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ ಈ ಬೋಟ್ಗಳ ಸಹಾಯದಿಂದ. ಮೇಘಾಲಯ ಟೂರಿಸಂ ಅವರು ಇಲ್ಲಿ ಯಾರು ಲೂಟಿ ಮಾಡಬಾರ್ದು ಅಂತ ಇಲ್ಲಿ ಕ್ಲಿಯರಾಗಿ ಬರೆದ್ಬಿಟ್ಟಿದ್ದಾರೆ. ಪರ್ ಹೆಡ್ಡು ನೀವು ಶೇರ್ಡಲ್ಲಿ ಹೋಗ್ಬೋದು ಖಂಡಿತವಾಗಿ. ಇವ್ರು ಸುಮ್ಮನೆ ಶೇರ್ಡ್ ಬೇಡ ಅಂತ ನಿಮಗೆಲ್ಲ ಮೋಸ ಮಾಡ್ತಾರೆ. 150 ರೂಪಾಯಿ ಅಷ್ಟೇ ಪರ್ ಹೆಡ್ಡು, ಟೂರಿಸಮಿಂದ ಅಪ್ರೂವ್ ಆಗಿರೋದು. ಸೂಪರ್ ಆಗಿದೆ, ಬನ್ನಿ ಹೋಗೋಣ. ವೆಲ್ಕಮ್ ಟು ವಾರಿಚೋರ. ಇದು ಏನಲ್ಲ, ಇದು ಟ್ರೈಲರ್ ಅಷ್ಟೇ, ಒಳಗೆ ಹೋಗ್ತಿದ್ದಂಗೆ ಇನ್ನೂ ಸೂಪರ್ ಆಗಿದೆ. ಬನ್ನಿ ಹೋಗೋಣ.
ಈ ಒಂದು ಬೋಟ್ಗಳಲ್ಲಿ ಯಾವುದೋ ಒಂದು ಹೊರದೇಶಕ್ಕೆ ಹೋದಂಗೆ ಫೀಲ್ ಬರುತ್ತೆ. ಸಕ್ಕತ್ತಾಗಿದೆ. ನೋಡೋಣ ಬನ್ನಿ. ನಾನು ಒಂದಷ್ಟು ವಿಡಿಯೋಸ್ ನೋಡಿ ಇನ್ಫ್ಲೂಯೆನ್ಸ್ ಆಗಿ ಇಲ್ಲಿಗೆ ಬಂದಿದ್ದೇನೆ. ಸೊ ಆ್ಯಕ್ಚುಲಿ ಸೋಲೋ ಬರಬೇಕಿತ್ತು, ಆಮೇಲೆ ವಿನೋದ್ ಮತ್ತು ನವೀನ್ ಅವರು ಜಾಯಿನ್ ಆದರು. ವಿನೋದ್ ಆಲ್ರೆಡಿ ಅಲ್ಲಿ ಬ್ಲಾಗಿಂಗ್ ಶುರು ಮಾಡಿಬಿಟ್ಟಿದ್ದಾರೆ. ವೆಲ್ಕಮ್ ಟು ವಾರಿ ಚೋರ. ಓ ಸೂಪರ್ ಆಗಿದೆ ಗುರು ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ನನಗೊಂದು ಸ್ವಲ್ಪ ನೀರಂದ್ರೆ ಭಯ. ಸೂಪರ್ ಆಗಿದೆ ಅಲ್ಲಪ್ಪ. ವಾವ್. ಏ ವಿನೋದ್, ವಾವ್ ಅಲ್ಟಿಮೇಟ್. ಇದಿನ್ನು ಟ್ರೈಲರು ಹೋಗ್ತಾ ಹೋಗ್ತಾ ಸೂಪರ್ ಆಗಿದೆ. ಸೂಪರ್. ಗುಹೆ ಒಳಗಡೆ ವಾಟರ್ ಫಾಲ್. ಎಷ್ಟು ಮನೋಹರಕರವಾದ ದೃಶ್ಯ, ಸೂಪರ್ ಆಗಿದೆ. ನಿಜಲ್ಲ ಲೈಫಲ್ಲಿ ತುಂಬಾ ಸತಿ ಹೇಳ್ಬಿಟ್ಟಿದ್ದೀನಿ ಅನ್ಸುತ್ತೆ, ಲೈಫಲ್ಲಿ ಒಮ್ಮೆ ನೋಡ್ಬೇಕು ಅಂತ. ನಿಜಾಲು ನೋಡಿ, ಇಷ್ಟೆಲ್ಲ ಕಷ್ಟ ಬಿದ್ಕೊಂಡ್ ಬಂದ್ರು ಒಂದೊಂದು ರೂಪಾಯಿ ವರ್ತು, ಒಂದೊಂದು ಚೂರು ನಿಮ್ಮ ಏನ್ ಹೇಳ್ತಾರೆ ಕಷ್ಟನೂ ವರ್ತು. ವಿನೋದ್ ಅವರು ನೆನ್ನೆ ಬೈತಾ ಇದ್ರು ನನ್ನ, ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ ಹಾಗೆ ಹೀಗೆ ಅಂತ. ಇವತ್ತು ಪ್ರಕೃತಿ ಜೊತೆ ಮುಳುಗೋಗ್ಬಿಟ್ಟಿದ್ದಾರೆ. ಹೇಗಿದೆ ಸರ್? ಒನ್ ಆಫ್ ದ ವರ್ತ್ ಪ್ಲೇಸ್ ನೋಡಿ. ಹೆಂಗೆ ಚಿಕ್ಕ ಜಲಪಾತ ಚಿಕ್ಕದಾಗಿ ಇಳಿತಾ ಇದೆ. ಆಹಾ ನೋಡಿ, ಇಲ್ಲಿಂದ ಸೂರ್ಯನ ಕಿರಣ ಹೆಂಗೆ ಒಳ್ಳೆ ಮಿಂಚು ತರ ಬೀಳ್ತಾ ಇದೆ. ಫುಲ್ ಸೂರ್ಯನ ಕಿರಣದ ಮಿಂಚು ನೋಡಿ. ಇವರೇ ನಮ್ಮ ಕ್ಯಾಪ್ಟನ್, ಕಯಾಕಿಂಗ್ ಹೊಡಿತಾ ಇದ್ದಾರೆ ನಮ್ಗಾಗಿ. ಸೂರ್ಯನ ಕಿರಣಗಳು ಭೂಮಿ ಮತ್ತು ನೀರಿಗೆ ಮುತ್ಕೊಡೋ ಥರ ಕಾಣ್ತಾ ಇದೆ. ಒಂದಷ್ಟು ಪ್ರೇಮಿಗಳಲ್ಲಿ ನಿಲ್ಸ್ಕೊಂಡು ಫೋಟೋ ತೆಗೆಸ್ಕೊತಾರೆ. ವಾವ್, ರಿಯಲಿ ಇದು ನೋಡಿದ ನಂತರ ಸ್ವಿಮ್ಮಿಂಗ್ ಆಡೋರು ಇಲ್ಲಿ ಮತ್ತೆ ಇನ್ನೊಂದು ಬೋಟ್ ಇದೆ, ಆ ಕಡೆ ಹೋಗ್ಬೋದು. ಒಂದು 5-6 ಅಡಿ ಆಳದಲ್ಲಿ ಒಂದು ಸ್ವಿಮ್ಮಿಂಗ್ ಮಾಡೋಕ್ಕೆ ಜಾಗ ಇದೆ. ಸೊ ನಾವು ಯಾವುದು ಸ್ವಿಮ್ಮಿಂಗ್ ಕ್ಲೋತ್ಸ್ ಇಲ್ಲ, ಅಡಿಷ್ನಲ್ ಕ್ಲೋತ್ಸ್ ತರಲಿಲ್ಲ, ಅದಕ್ಕೆ ಹೋಗ್ತಾ ಇಲ್ಲ ಆ ಕಡೆ. ಎಲ್ಲರೂ ಮೇಘಾಲಯಕ್ಕೆ ಬಂದಾಗ ಲಾಸ್ಟ್ ಬರ್ತಾರೆ ಈ ಪಾಯಿಂಟ್ಗೆ. ಬಟ್ ನಾನೇನು ಗೊತ್ತಾ ಹೇಳ್ತೀನಿ, ಯಾರ್ಯಾರು ಬೈಕರ್ಸ್ ಇದ್ದಾರೆ ಎಲ್ಲ ಫಸ್ಟ್ ಬನ್ನಿ ಈ ಜಾಗಕ್ಕೆ. ಯಾಕಂದರೆ ತುಂಬಾನೇ ದೂರ ಇದೆ. ನೀವು ಲಾಸ್ಟಿಗೆ ಇದನ್ನು ಇಟ್ಕೊಂಡ್ರೆ ಇಲ್ಲಿ ಬರೋದ್ರೊಳಗಡೆ ಎಕ್ಸೈಟ್ ಆಗಿಬಿಟ್ಟು ತುಂಬಾನೇ ಸುಸ್ತು ಬೇರೆ ಆಗಿರುತ್ತೆ, ಅದ್ರ ಜೊತೆಗೆ ಎಕ್ಸೈಟ್ಮೆಂಟ್ ಎರಡು ಆಗಿ ಏನು ನೀವು ಎಂಜಾಯ್ ಮಾಡೋಕ್ಕಾಗಲ್ಲ. ದಯವಿಟ್ಟು ಬನ್ನಿ ವಾರಿ ಚೋರಾಗೆ, ಬಟ್ ಲಾಸ್ಟಲ್ಲಿ ಇಟ್ಕೊಳ್ಳಿ, ನೋಡಿ ಹೇಗಿದೆ ವ್ಯೂ ಅಂತ.
ಸೊ ವಾರಿಚೌರಾಗೆ ಹೋಗಬೇಕಾದ್ರೆ ದಯವಿಟ್ಟು ಕಳ್ಳೆಪುರಿ ತಗೊಳ್ಳಿ. ಇಲ್ಲಿರೋ ಒಂದಷ್ಟು ಮೀನುಗಳಿಗೆ ಆಹಾರ ಹಾಕಿ ಮತ್ತೆ ದಯವಿಟ್ಟು ಕವರ್ನ ಸರ್ ಜೋಬ್ಗೆ ಹಾಕೊಳ್ಳಿ. ಎಲ್ಲ ಹೇಗಿತ್ತು ಅಂತ ವಾರಿಚೌರ ಇದು ನನ್ನ ಈ ನೈಸರ್ಗಿಕ ಪಯಣದ ಒಂದು ಮೊದಲನೇ ಇದು. ನಾನು ನಿಮ್ಮೆಲ್ಲರಿಗೂ ತೋರಿಸ್ತಾರೆ ಈ ತರದ ಸಾಕಷ್ಟು ಪ್ರವಾಸಗಳನ್ನ ನಾನು ಕೈಗೊಂಡಿದ್ದೀನಿ ಇಲ್ಲಿವರೆಗೂ. ಇದೆಲ್ಲ ನಿಮ್ ಮುಂದೆ ಯಾಕೋ ಇಡೋಣ ಅಂತ ಅನ್ನಿಸ್ತು. ಸೊ ಅದಕ್ಕಾಗಿ ಈ ವಿಡಿಯೋ ಮಾಡಿದ್ದು. ಸೊ ತುಂಬಾನೇ ಥ್ಯಾಂಕ್ಸ್ ಯಾರ್ಯಾರೆಲ್ಲ ಓಕೆ ಸರ್ ನೀವು ಮಾಡಿ ನೋಡ್ತೀನಿ ಅಂತ ಹೇಳಿದವ್ರಿಗೆ. ಸೂಪರ್ ಆಗಿದೆ ವಾರಿಚೌರ. ಯಾರ್ಯಾರೆಲ್ಲ ಬರಬೇಕು ಅಂದ್ಕೊಂಡಿದ್ರ ದಯವಿಟ್ಟು ಬನ್ನಿ. ನಿಜವಾಗ್ಲೂ ಕ್ಯಾಮ್ರಾ ಕಣ್ಣಿಗಂತೂ ಇದು ಜಸ್ಟಿಸೇ ಮಾಡಲ್ಲ. ನಮ್ಮ ಕಣ್ಣಿಂದ ನೋಡಿದ್ರೇನೆ ಸೂಪರ್ ಆಗಿದೆ. ದಯವಿಟ್ಟು ಬನ್ನಿ. ಸೊ ಇಲ್ಲಿಗೆ ಬರಬೇಕು ಅಂದ್ರೆ ನೀವು ಗುವಾಹಟಿಗೆ ಬರಬೇಕು ಫ್ಲೈಟಲ್ಲಿ. ಗುವಾಹಟಿಯಿಂದ ಇಲ್ಲಿಗೆ ನೀವು ಡೈರೆಕ್ಟ್ ಆಗಿ ನೀವು ಮೇಘಾಲಯ ಬಂದು ಇಲ್ಲಿಗೆ ಬನ್ನಿ. ಮೇಘಾಲಯ ಬಂದದು ಅಂದ್ರೆ ನೀವು ಡೈರೆಕ್ಟ್ ಗುವಾಹಟಿಯಿಂದ ಬರಬೇಡಿ, ರೋಡ್ ಚೆನ್ನಾಗಿಲ್ಲ. ಸೊ ಗುವಾಹಟಿಯಿಂದ ಶಿಲಾಂಗ್ ಹೋಗಿ, ಶಿಲಾಂಗ್ ಇಂದ ವಾರಿಚೌರ ಬನ್ನಿ, ರೋಡ್ ಮಾತ್ರ ಸೂಪರ್ ಆಗಿದೆ. ಸೊ ಎಲ್ಲರೂ ಬನ್ನಿ. ಸೊ ಇಲ್ಲಿ ಬಂದ್ಮೇಲೆ ಈ ತರ ನಿಮ್ಗೆ ಏನಾದ್ರು ಒಂದಷ್ಟು ರೈಡ್ಸ್ ಬೇಕು ಏನೋ ಇದ್ರೆ ನೋಡಿ, ಇಲ್ಲೊಬ್ರು ಅಣ್ಣ ಇದ್ದಾನೆ, ಇವ್ರೆ ಭಯ ಆಪ್ಕ ನಂಬರ್ ಬೋಲೋ. 762 88 35 226. ಸೊ ಇವ್ರು ಮಾಡ್ಕೊಡೋ ಅಂತ ಹೋಮ್ ಸ್ಟೇ ಏನು ಅಂತ ಸೂಪರ್ ಆಗಿರಲ್ಲ ನೋಡೋದಕ್ಕೆ, ಬಟ್ ಫುಡ್ ಸೂಪರ್ ಆಗಿರುತ್ತೆ. ಅಲ್ಟಿಮೇಟ್ ಫುಡ್. ಒಳ್ಳೆ ನಿಮ್ ಜೊತೆನೆ ಇದ್ದು ಸದಾಕಾಲ ನಿಮ್ನೆಲ್ಲಾನು ಚೆನ್ನಾಗಿ ನೋಡ್ಕೊಂತಾರೆ. ನೀವು ಕೂಡ ವಾರಿಚೌರ ಬರಂಗಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕನ. ಇದೇ ನನ್ನ ಪಯಣದಲ್ಲಿ ಮತ್ತೊಮ್ಮೆ ನಿಮ್ನೆಲ್ಲರನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು. ಶುಭ ದಿನ.